ಹೈಬ್ರಿಡ್ ಜಿ ಬೀಜ ಮಾರೋ ಕಂಪ್ನಿಗೆ ಹೋಗ್ಬಿಟ್ಟು ಜಾಸ್ತಿ ಇಳುವರಿ ಬರುತ್ತೆ ಅಂತ ಆ ಬೀಜ ತರ್ತಾರೆ. ನಾನು ಒಂದು ಗಮನಿಸಿದೆ, ನಮ್ಮೂರಲ್ಲಿ ನಾವು ದೇಶದ ನಾಟಿ ತಳಿ ಬೆಳಿತೀವಿ, ಬೇರೆಯವ್ರು ಹೈಬ್ರಿಡ್ ಬೆಳಿತಾರೆ. ಕೊಯ್ಲು ಮಾಡಿ ಆದಮೇಲೆ ಒಂದು 10 ದಿವಸ 15 ದಿವಸ ಆದಮೇಲೆ ಭತ್ತ ಉದುರಿರುತ್ತಲ್ಲ, ನಮ್ದೆಲ್ಲ ಮೊಳಕೆ ಹೊಂದಿರ್ತೈತೆ, ಅಚ್ಚಿಗಾಗಿರ್ತೈತೆ. ಹೈಬ್ರಿಡ್ ಬೀಜ ಮೊಳಕೆ ಬರಲ್ಲ. ಅದಕ್ಕೆ ಹೈಬ್ರಿಡ್ ಬೀಜ ಯಾರೆಲ್ಲ ಬಿತ್ತನೆ ಮಾಡ್ತಾರಲ್ಲ, ಅದು ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ತರಕಾರಿ ಇರ್ಬೋದು, ಆ ಬೀಜನ ಮತ್ತೆ ಬಿತ್ತನೆ ಮಾಡಕ್ ಬರಲ್ಲ. ನೀವು ಮತ್ತೆ ಕಂಪ್ನಿಗೆ ಹೋಗ್ಬಿಟ್ಟು ಬೀಜ ತರಬೇಕು. ಆ ಬೀಜನ ಮತ್ತೆ ಬಿತ್ತನೆ ಮಾಡಕ್ ಬರಲ್ಲ ಅಂದ್ರೆ ಅರ್ಥ ಏನು? ಅದಕ್ಕೆ ರೀಪ್ರೊಡಕ್ಟಿವ್ ಎಬಿಲಿಟಿ ಇಲ್ಲ. ಅಂಥದ್ದು ನೀನ್ ತಿಂದ್ರೆ ನಿನಗೆ ರೀಪ್ರೊಡಕ್ಟಿವ್ ಎಬಿಲಿಟಿ ಬರಲ್ಲ. ಗೊತ್ತಾಯ್ತಾ ಇನ್ಫರ್ಟಿಲಿಟಿ ಎಲ್ಲಿ ಜನರೇಟ್ ಆಗ್ತಿದೆ ಅಂತ? ಅದ್ಯಾವುದೋ ಒಂದು ಜೋಕ್ ಇದೆ, ಸೀಡ್ಲೆಸ್ ಫ್ರೂಟ್ಸ್ ತಿಂದ್ರೆ ಸ್ಪರ್ಮ್ಲೆಸ್ ಆಗ್ತೀರಾ ಅಂತ. ದಟ್ ಇಸ್ ದ ಲಾಜಿಕ್ ಅಷ್ಟೇ ಅಲ್ವಾ? ಸೊ ನೀವು ತಿನ್ನೋ ಆಹಾರಕ್ಕೆ ರೀಪ್ರೊಡಕ್ಟಿವ್ ಕ್ವಾಲಿಟಿ ಇಲ್ಲ. ಅಕ್ಕಿ, ಗೋಧಿ, ತರಕಾರಿಗಳು, ಹಣ್ಣುಗಳು. ಆ ರೀಪ್ರೊಡಕ್ಟಿವ್ ಕ್ವಾಲಿಟಿ ಇಲ್ಲ ಅಂದ್ರೆ ನಿಮ್ಮ ದೇಹದಲ್ಲಿ ರೀಪ್ರೊಡಕ್ಷನ್ ಬೇಕು. ಮಕ್ಕಳು ಮಾಡಕ್ ಒಂದೇ ಅಲ್ಲ, ಹೊಸ ಸೆಲ್ಸ್ ಕ್ರಿಯೇಟ್ ಆಗ್ಬೇಕಲ್ಲ, ಹೊಸ ಸ್ಕಿನ್, ಹೊಸ ಬೋನ್, ಹೊಸ ಕಿಡ್ನಿ, ಹೊಸ ಹಾರ್ಟ್, ಎಲ್ಲವೂ ಮತ್ತೆ ಹುಟ್ಟಬೇಕು. ಎವ್ರಿ ಡೇ ಮಿಲಿಯನ್ಸ್ ಆಫ್ ಸೆಲ್ಸ್ ಡೈ ಆಗ್ತಿರುತ್ತೆ ಅಂಡ್ ಮಿಲಿಯನ್ಸ್ ಆಫ್ ಸೆಲ್ಸ್ ಕ್ರಿಯೇಟ್ ಆಗ್ತಿರುತ್ತೆ. ಆ ಕ್ರಿಯೇಟ್ ಆಗಬೇಕು ಅಂದ್ರೆ ಯು ನೀಡ್ ರೀಪ್ರೊಡಕ್ಟಿವ್ ಎನರ್ಜಿ. ಅದನ್ನ ಕೊಡೋದು ಯಾರು ಗೊತ್ತಾ? ಕಿಡ್ನಿ. ನೋಡಿ, ಒಂದು ಬರ್ಡ್ ಭೂಮಿ ಇರ್ತದೆ. ಲೆಟ್ಸ್ ಟೇಕ್ ಇನ್ ದ ಮಂತ್ ಆಫ್ ಮೇ, ಎಲ್ಲ ಒಣಗಿರ್ತದೆ, ಭೂಮಿ ಎಲ್ಲ ಒಣಗಿರ್ತದೆ, ಬ್ರೌನ್ ಕಲರ್. ಒಂದೇ ಮಳೆ ಬಂದ್ಬಿಡ್ಲಿ ಹೆಂಗಿರ್ತದೆ? ಗ್ರೀನ್ ಆಗ್ಬಿಡ್ತೈತೆ. ಹೂ ಇಸ್ ರೀಸನ್ ಫಾರ್ ದಟ್? ವಾಟರ್, ನೀರಿರೋದ್ರಿಂದ ರಿಪ್ರೊಡಕ್ಷನ್ ಆಯ್ತು. ಅದೇ ತರ ನಿಮ್ಮ ದೇಹದಲ್ಲಿ ಆ ನೀರನ್ನ ಕೊಡೋದು ಯಾವ್ದು ಗೊತ್ತಾ? ಕಿಡ್ನಿ. ದಟ್ ಈಸ್ ದ ರೀಸನ್ ಫಾರ್ ರಿಪ್ರೊಡಕ್ಷನ್. ನೀವು ರೀಪ್ರೊಡಕ್ಟಿವ್ ಮಾಡದೇ ಇರ್ತಕ್ಕಂಥ ಆಹಾರ ಕೊಟ್ರೆ ಕಿಡ್ನಿ ವೀಕ್ ಆಗ್ತಾ ಹೋಗುತ್ತೆ. 20-30 ವರ್ಷದ ಕೆಳಗಡೆ ಕಿಡ್ನಿ ಪೇಷಂಟ್ ಅಂದ್ರೇನೆ ಗೊತ್ತಿದ್ದಿಲ್ಲ. ಇವತ್ತು ಓಣಿಗೊಂದು ಡಯಾಲಿಸಿಸ್ ಸೆಂಟರ್ಗಳಿದಾವೆ. ಎಲ್ಲರಿಗೂ ಕಿಡ್ನಿ ಸ್ಟೋನ್ಸ್ ಬೇರೆ, ಚಿಕ್ಕ ವಯಸ್ಸಿಗೆ ಎಲ್ಲ ಕಿಡ್ನಿ ಡಯಾಲಿಸಿಸ್ ಸೆಂಟರ್ ಫುಲ್ ಆಗಿದಾವೆ. ಸೊ ಈಗ ಮಾತಾಡ್ತಾ ಇರೋದ್ರಿಂದ ಟಾಪ್ 5 ಕಿಡ್ನಿನ ಆರೋಗ್ಯವಾಗಿ ಇಟ್ಕೊಳ್ಳೋ ಆಹಾರಗಳು ಯಾವುದು? ಫಸ್ಟ್ ಹೈಬ್ರಿಡ್ ತಿನ್ಬಾರ್ದು. ನೀವೇನೇ ತಿಂದ್ರು ದೇಶಿ ತಳಿ ತಿನ್ಬೇಕು, ಅದಕ್ಕೆ ಕಿಡ್ನಿಗೆ ಸ್ಟ್ರೆಂತ್ ಕೊಡ್ತವೆ. ಸರಿ. ಮತ್ತೆ ಮಧ್ಯಾಹ್ನ ಊಟದಲ್ಲಿ ತಂಪಾದ ಏನಾದ್ರು ತಿನ್ಬೇಕು. ಕಿಡ್ನಿ ಅಂದ್ರೇನೆ ತಂಪಲ್ವಾ? ಮಜ್ಜಿಗೆ, ಹಸಿ ತರಕಾರಿ, ಹಸಿದೇನಾದ್ರು ತಿಂದಾಗ, ಫ್ರೂಟ್ಸ್ ಎಸ್ಪೆಷಲಿ ಮಸ್ಕ್ ಮಿಲನ್, ವಾಟರ್ ಮಿಲನ್ ಸೀಸನಲ್ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ತಿಂದರೆ ದಟ್ ಸ್ಟ್ರೆಂಥನ್ಸ್ ಯುವರ್ ಕಿಡ್ನಿ. ಸರಿ. ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕಿಡ್ನಿನ ಡ್ಯಾಮೇಜ್ ಮಾಡೋದು ಡೈರಿ ಪ್ರಾಡಕ್ಟ್ಸ್. ಅಂದರೆ ಜರ್ಸಿ ಹಸುವುದು, ಪಾಶ್ಚರೈಸ್ ಮಾಡಿರೋದು, ಸ್ಕಿಮ್ಡ್ ಮಿಲ್ಕ್ ಅಂತೀವಲ್ವಾ, ಅದನ್ನ ಬೆಳೆಸ್ಬಾರ್ದು. ಹೋಲ್ಸಮ್ ಫುಡ್ ಇರಬೇಕು, ಸ್ಕಿಮ್ ಮಾಡಿರಬಾರ್ದು. ಎಲ್ಲ ಇರೋವಂಥದ್ದೇ ಒಳ್ಳೆ ಹಾಲು. ಆಯಿತು. ಮೋಸ್ಟ್ ಇಂಪಾರ್ಟೆಂಟು ಜೆನೆಟಿಕಲಿ ಮಾಡಿಫೈಡ್ ಪ್ರೋಟೀನ್ ತಿನ್ನಬಾರ್ದು. ಹೈಬ್ರಿಡ್ ಕೋಳಿ, ಹೈಬ್ರಿಡ್ ಮಟನ್ನು, ಹೈಬ್ರಿಡ್ ಫಿಶ್ಶು ಸಾಕಿರೋ ಯಾವುದು ತಿನ್ನಬಾರ್ದು. ಅಟ್ಲೀಸ್ಟ್ ತಿನ್ನೋದನ್ನ ಕಮ್ಮಿ ಮಾಡಿರಿ, ಬಿಡೋಕ್ಕಾಗಿಲ್ಲ ಅಂದರೆ. ವಾರಕ್ಕೆ 3 ದಿವಸ ಚಿಕನ್ ತಿಂದೆ, 4 ದಿವಸ ಮಟನ್ ತಿಂದೆ ಅಂತ ಮಾಡಬೇಡಿ. ಯಾಕಂದರೆ ನಿಮ್ಮ ಪ್ರೋಟೀನ್ನ ಜೀರ್ಣ ಮಾಡೋದು ಕಿಡ್ನಿನೇ. ಪ್ರೋಟೀನ್ ಜೀರ್ಣ ಆಗೋದಕ್ಕೆ ನೀರಿನ ಅಂಶ ಬೇಕು.